guys. ಹೆಲೋ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಗಾಯ್ಸ್. ಒಂದು ಕ್ಷಣ ನಮ್ಮ ಮನೆ ಸುತ್ತ ಫಾಗ್ನ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ. ಈ ವರ್ಷದಲ್ಲಿ ಇದೆ ಫಸ್ಟ್ ಇಷ್ಟೊಂದು ನೋಡ್ತಾ ಇರೋದು ಫಾಗ್. ಆ್ಯಸ್ ಯೂಶ್ವಲ್ ನನ್ನ ಮಾರ್ನಿಂಗ್ ಡ್ರಿಂಕ್ ನೆಲ್ಲಿಕಾಯಿ ಜ್ಯೂಸ್ ಆ್ಯಂಡ್ ಮಾಡಿಟ್ಟಿದ್ದಂತಹ ಕ್ಯೂಬ್ಸ್ ಎಲ್ಲ ಇವತ್ತಿಗೆ ಖಾಲಿ ಆಯಿತು. ಹಾಗೆ ಮತ್ತೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೆಲ್ಲಿಕಾಯಿನ ತರಿಸಿದ್ದೆ. ನಾನು ಸ್ವಲ್ಪನೇ ಮಾಡಿ ಇಟ್ಕೊಳ್ತೀನಿ, ಬೇಗ ಖಾಲಿ ಆಗಲಿ ಅಂತ ಹೇಳ್ಬಿಟ್ಟು. ತುಂಬಾ ಸ್ಟಾಕ್ ಮಾಡಿ ಇಟ್ಕೊಂಡು ಕುಡಿಬಾರ್ದು ಅಂತ ಹೇಳಿಬಿಟ್ಟು, ಹಾಗಾಗಿ ಇವಾಗ ಅಲ್ಲಿ ಒಂದು 10ರಷ್ಟು ನೆಲ್ಲಿಕಾಯಿನ ಹಾಕ್ಕೊಂಡಿದ್ದೀನಿ. ಅದಕ್ಕೇ ಕರಿಬೇವು ಸೊಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್. ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತೀನಿ. ಪುದೀನ ಸೊಪ್ಪನ್ನ ಕೂಡ ಹಾಕ್ಕೊಂಡೆ. ಕೊತ್ತಂಬರಿ ಸೊಪ್ಪು ಆಪ್ಷನಲ್, ಬೇಕಾದರೆ ಹಾಕ್ಕೊಳ್ಬೋದು, ಬೇಡದಿದ್ದರೆ ಬಿಡ್ಬೋದು. ನಿಮಗೆ ಇಷ್ಟ ಯಾವುದು ಫ್ಲೇವರ್ ಇಷ್ಟ ಆಗುತ್ತೆ ಅಂತ. ನನಗೆ ಇಷ್ಟ ಆಗುತ್ತೆ, ಸೊ ಹಾಗಾಗಿ ನಾನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ರುಚಿಗೆ ಸ್ವಲ್ಪ ಸಾಲ್ಟ್ನ ಹಾಕಿಬಿಟ್ಟು, ಇದಕ್ಕೆ ಹಾಗೆಯೇ ಸ್ವಲ್ಪ ಶುಂಠಿ, ಒಂದು ಇಮ್ಯುನಿಟಿ ಬೂಸ್ಟರ್ ಆಗಿ ಚೆನ್ನಾಗಿ ವರ್ಕ್ ಆಗುತ್ತೆ. ಹಾಗಾಗಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ಅದನ್ನ ಪೇಸ್ಟ್ ರೀತಿ ಮಾಡಿಕೊಂಡು ಅದಕ್ಕೆ ನೀರನ್ನ ಮಿಕ್ಸ್ ಮಾಡಿ ಈ ರೀತಿ ಜ್ಯೂಸ್ ಮಾಡಿಬಿಟ್ಟು ನಾನು ಹಾಕ್ತಾಯಿದ್ದೀನಿ. ಅದನ್ನು ಸ್ಟ್ರೈನ್ ಮಾಡಿಬಿಟ್ಟಾದರೂ ಹಾಕ್ಕೊಳ್ಬೋದು, ಇಲ್ಲ ಹಾಗೆ ಕೂಡ ಹಾಕ್ಕೊಳ್ಬೋದು. ನಾನು ಗಂಟ್ಲಿಗೆ ಸಿಕ್ಕೊಂಡಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು, ಅದ್ರದ್ದು ತರಿ ಇರುತ್ತಲ್ಲ ಅದೆಲ್ಲ ಆ ಥರ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಅದನ್ನು ಫಸ್ಟ್ ಟೈಮ್ ಇದನ್ನು ಶೋಧಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲದಿದ್ದರೆ ಹಾಗೇ ಕುಡಿತಾ ಇದ್ದೆ. ಆ್ಯಕ್ಚುಲಿ ಹಾಗೆ ಕುಡಿದ್ರೆ ಅದರಲ್ಲಿರುವಂತಹ ಒಂದು ಫೈಬರ್ ಏನಿರುತ್ತೆ ಅದು ನಮಗೆ ಸಿಗುತ್ತೆ. ಬಟ್ ಫಸ್ಟ್ ಟೈಮ್ ಈ ರೀತಿ ಮಾಡ್ತಾ ಇರೋದು ನಾನು. ಹಾಗಾಗಿ ನೀವು ಹಾಗೇ ಯೂಸ್ ಮಾಡಿ, ತುಂಬ ಒಳ್ಳೆಯದಿರುತ್ತೆ. ಹೀಗೆ ಐಸ್ ಕ್ಯೂಬ್ದು ಟ್ರೈಗೆ ಎಲ್ಲದನ್ನು ಕೂಡ ಹಾಕ್ಕೊಂಡು ತೊಗೊಂಡೋಗಿ ಫ್ರಿಜ್ನಲ್ಲಿ ಇಡ್ತಾಯಿದ್ದೀನಿ. ಒಂದು 1/2 ಅವರಲ್ಲಿ ನನಗೆ ಕ್ಯೂಬ್ಸ್ ಎಲ್ಲ ರೆಡಿಯಾಗಿ ಸಿಕ್ಬಿಡುತ್ತೆ. ಅದು ನಾನು ಇದನ್ನು ಮಾಡ್ಕೊಳ್ಳೋಷ್ಟರಲ್ಲಿ ಮಂಜು ನಾಯಿಗೆಲ್ಲ ಔಟ ಹಾಕ್ಬಿಟ್ಟು ಬಂದುಬಿಟ್ಟು ಅವ್ರು ನನಗೆ ಎಳ್ನೀರನ್ನು ಕೆಚ್ಕೊಂಡು ಬಂದು ಕೊಟ್ಟರು. ನನ್ನ ಒಂದು ಇಡೀ ಲೈಫ್ನಲ್ಲೇ ಕುಡ್ದಿಲ್ಲೇ ಇರೋಷ್ಟು ಎಳ್ನೀರನ್ನ ನಾನು ಈ ಒಂದು ಪ್ರೆಗ್ನೆನ್ಸಿಯಲ್ಲಿ ಕುಡ್ದಿದ್ದೀನಿ ಅಂತಲೇ ಹೇಳ್ಬೋದು. ಅಮ್ಮನ ಮನೆ ಕಡೆಯಿಂದ ಅಂತೂ ಬಂದಾಗೆಲ್ಲ ತುಂಬಿಸಿ ಕಳಿಸೋರು. ನಾವು ಬಂದು ಮತ್ತೆ ರಿಟರ್ನ್ ಹೋಗೋವರೆಗೂ ಕೂಡ ಸ್ವಲ್ಪ ಆಗೋ ಅಷ್ಟೇ ಕೊಡ್ತಿದ್ರು. ಕೆಲವೊಂದು ಸಲ ಬೇಗ ಖಾಲಿ ಆಗಿಬಿಡ್ತಿತ್ತು ಅಷ್ಟೇ. ಗಂಡನ್ನ ಬಿಟ್ಟರೆ ತುಂಬಾ ಕೇರಿಂಗ್ ಆಗಿ ಲವಿಂಗ್ ಆಗಿ ನೋಡ್ಕೊಳ್ಳೋಕೆ ಸಾಧ್ಯ ಇರೋದು ಹೆತ್ತಪ್ಪ ಅಮ್ಮ ಮಾತ್ರ. ಆ್ಯಂಡ್ ತವ್ರ ಮನೆಯಿಂದ ಆ ಒಂದು ಪ್ರೀತಿ ಸಿಗೋದಕ್ಕೆ ಸಾಧ್ಯ. ನಿಜವಾಗ್ಲೂ ಆ ಒಂದು ಪ್ರೀತಿಗೆ ನಾವು ಬೆಲೆನೂ ಕಟ್ಟೋದಕ್ಕಾಗಲ್ಲ, ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೂ ಆಗಲ್ಲ. ಯಾವುದೇ ಒಂದು ಹಾಸ್ಪಿಟಲ್ಗೆ ಹೋಗಿ ಬಂದರೂ ಕೂಡ ಏನು ಹೇಳಿದ್ರು ಅಂತ ಕೇಳೋದಾಗಿರ್ಬೋದು, ಇದನ್ನು ತಿನ್ನು ಇದನ್ನು ಬಿಡು ಅಂತ ಹೇಳೋದಾಗಿರ್ಬೋದು, ಅಥವಾ ದಿನದಲ್ಲೊಂದು 2-3 ಸಲ ಕಾಲ್ ಮಾಡಿ ಹೇಗಿದೆಯಾ ಏನು ಅಂತ ವಿಚಾರಿಸೋದಾಗಿರ್ಬೋದು. ನಿಜವಾಗ್ಲೂ ಒಂಥರ ಬೆಸ್ಟ್ ಅಂತ ಅನಿಸುತ್ತೆ. ಆ್ಯಂಡ್ ಅಲ್ಲಿ ಏನಾದರೂ ಕಷ್ಟ ಆಗ್ತಿದ್ರೆ ಬಾ ಇಲ್ಲಿಗೆ ಅಂತ ಕರೆದು ಒಂದಷ್ಟು ದಿನ ಕೇರ್ ಮಾಡಿ ಕಳಿಸೋದಾಗಿರ್ಬೋದು. ಎಲ್ಲ ಥರದಲ್ಲೂ ದಿ ಬೆಸ್ಟ್ ತವ್ರ ಮನೆ. ನನ್ನ ಫೇವ್ರೇಟ್ ಮಲ್ಟಿಗ್ರೇನ್ಸ್ ಮುದ್ದೆನ ತಿಂದುಬಿಟ್ಟು ನಾನು ವಾಕಿಗೆ ಹೊರಟೆ. ಇವತ್ತು ಯೋಗನ ಮಾಡಲಿಲ್ಲ, ಯಾಕಂದರೆ ಹಾಸ್ಪಿಟಲ್ಗೆ ಹೋಗೋಕ್ಕಿತ್ತು. ಅದು ಎಲ್ಲ ಮಾಡ್ತಾ ಕೂತು ಮತ್ತು ತಿಂಡಿ ಎಲ್ಲ ಮಾಡ್ಕೊಂಡು ತಿಂದು ಹೊರಡೋದೆಲ್ಲ ಲೇಟಾಗುತ್ತೆ ಅಂತ ಹೇಳಿಬಿಟ್ಟು ಯೋಗನ ಸ್ಕಿಪ್ ಮಾಡಿ ವಾಕ್ನ ಮಾಡಿದೆ. ವಾಕ್ ಮಾಡಿ ಸುಸ್ತಾಯಿತು. ಹಾಗೆಯೇ ನಮ್ಮ ಬೇಬೀಸ್ ಕುಟೀಸ್ ಜೊತೆ ಮಾತಾಡಿಕೊಂಡು ಸ್ವಲ್ಪ ಹೊತ್ತು, ಬಿಸಿಲು ಜಾಸ್ತಿ ಬಂದಿರಲಿಲ್ಲ ನಾನು ವಾಕ್ ಮಾಡುವಾಗ. ಹಾಗಾಗಿ ಕೂತು ಸ್ವಲ್ಪ ಹೊತ್ತು ನಾನು ವಿಟಮಿನ್ ಡಿನ ತಗೊಂಡು ಅಲ್ಲಿಂದ ನೆಕ್ಸ್ಟು ನನ್ನ ಕೆಲಸಕ್ಕೆ ಹೋದೆ. ಹೇಳಬೇಕಂದ್ರೆ ಹಾಸ್ಪಿಟಲ್ಗೆ ಹೋಗ್ತೀನಿ ಅಮ್ಮ ಅಂತ ಹಿಂದಿನ ದಿನ ಹೇಳಿರ್ತೀನಿ. ಅಮ್ಮ ನಾನು ಹಾಸ್ಪಿಟಲ್ಗೆ ಹೋಗೋದಕ್ಕಿಂತ ಮುಂಚೆನೂ ಕೂಡ ಒಂದ್ಸಲ ಕಾಲ್ ಮಾಡಿ ಹೊರಟ್ರ ಅಂತಾರೆ. ಅಲ್ಲಿಂದ ಬಂದಮೇಲೂ ಕೂಡ ಬಂದ್ರ ಅಂತಾರೆ. ಹಾಸ್ಪಿಟಲಲ್ಲಿ ಇದ್ದಾಗಲೂ ಕೂಡ ಹೋಗಿದ್ದೀರಾ, ತೋರಿಸ್ತಾ ಇದ್ದೀರಾ ಅಂತ ಕಾಲ್ ಮಾಡ್ತಾರೆ. ಸೊ ಎಷ್ಟು ಕೇರ್ ಅಲ್ಲ. ಐ ಲವ್ ಯು ಮಾ. ಆ್ಯಂಡ್ ಬೆಳಗಿನ ಬ್ರೇಕ್ಫಾಸ್ಟ್ ನಾನು ಪಲಾವ್ನ ಮಾಡಿ ತಿಂದುಬಿಟ್ಟು ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀನಿ. ಆ್ಯಂಡ್ ಇದು ನಾನು ಇದರಲ್ಲಿ ತೊಗೊಂಡಂತಹ ಬಟ್ಟೆ ಟೋಕಿಯೋ ಟಾಕೀಸಲ್ಲಿ ತುಂಬಾ ಕಂಫರ್ಟಬಲ್ ಆಗಿ ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು ಈ ಒಂದು ಬಟ್ಟೆ. ತುಂಬ ಅಂತ ಏನು ಕಾಣಿಸಲ್ಲ ನಮ್ಮದು ಹೊಟ್ಟೆ, ಹಾಗಾಗಿ ತುಂಬಾ ಖುಷಿಯಾಯಿತು. ಇವತ್ತು ನನ್ನ 7th ಮಂತ್ದು ಚೆಕಪ್ ಇದೆ. ಆ್ಯಕ್ಚುಲಿ ಸ್ಕ್ಯಾನ್ಗೆ ಇವತ್ತೇ ಮಾಡ್ತಾರಾ, ಇಲ್ಲ ಅಂದರೆ ನೆಕ್ಸ್ಟ್ ಏನೋ ವೀಕ್ ಬಿಟ್ಟು ಹೋಗಿ ಅಂತ ಹೇಳ್ತಾರಾ, ಏನು ಅಂತ ಗೊತ್ತಿಲ್ಲ. ಬಟ್ ಇವಾಗ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ ನಮ್ಮ 7 ಮಂತ್ಸ್ನ ಚೆಕಪ್ಗೆ. ಐ ಥಿಂಕ್ ಏನೇನು ಥರ ಟೆಸ್ಟ್ಗಳೆಲ್ಲ ಇಟ್ಟಿರ್ತಾರೆ ಏನು ಅನ್ನೋದು ಗೊತ್ತಿಲ್ಲ, ನೋಡುವ. ಇದ್ರ ಜೊತೆಗೆ ನಾನಿನ್ನೊಂದು ತುಂಬ ಸೆಕೆ ಅಲ್ಲ, ಸೊ ಹಾಗಾಗಿ ಸ್ಟ್ರಗ್ಗೆಲ್ಲ ಹಾಕ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಉಂಟು. ಹಾಗಾಗಿ ಇದನ್ನು ಸಿಂಪಲಾಗಿ ಹೀಗೆ ಹಾಕ್ಕೊಂಡು ಹೊರಟ್ರೆ ಆಗೋಯ್ತು.
ಇಲ್ಲೇನೆಲ್ಲ ಸ್ವಲ್ಪ ಗ್ರೀನಿಶ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇರೋದು. ಎಷ್ಟೇ ಬೇಗ ಹೋಗಬೇಕು ಅಂದ್ಕೊಂಡ್ರು ಕೂಡ ಹೋಗೋದು ಸ್ವಲ್ಪ ಲೇಟೇ ಆಗಿಬಿಡುತ್ತೆ. ಯಾವಾಗ್ಲೂ ಹೀಗೆ ಆಗುತ್ತೆ, ಆ ಕೆಲಸ ಈ ಕೆಲಸ ಅಂತ ಅಂದ್ಕೊಂಡು ಅದು ಫಿನಿಷ್ ಮಾಡೋಗೋಣ ಇದು ಫಿನಿಷ್ ಮಾಡೋಗೋಣ ಅನ್ನೋದ್ರಲ್ಲೇ ಇರುತ್ತೆ ತಲೆ. ಆ್ಯಂಡ್ ಬಂದ್ವಿ 11 ಗಂಟೆ ಅಷ್ಟರಲ್ಲಿ ರೀಚ್ ಆದ್ವಿ ನಾವು ಕೂಡ ಹಾಸ್ಪಿಟಲ್ಗೆ. ಆ್ಯಂಡ್ ಇದು ನಮ್ಮ ಒಂದು ಹಾಸ್ಪಿಟಲ್ನ ಎನ್ವಿರಾನ್ಮೆಂಟ್ ಹೀಗಿದೆ. ತುಂಬಾ ಪೀಸಾಗಿ ಚೆನ್ನಾಗಿರುತ್ತೆ. ಬಟ್ ಇದು ಲುಕ್ಸ್ ಲೈಕ್ ಒಂಥರ ಗೌರ್ಮೆಂಟ್ ಹಾಸ್ಪಿಟಲ್ ಥರ ಅನಿಸಿದ್ರು ಕೂಡ ಇದು ಬ್ರಿಟಿಷ್ ಕಾಲದ್ದು, ಹಾಗಾಗಿ ಒಂಥರ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಪ್ರೈವೇಟ್ ಹಾಸ್ಪಿಟಲ್. ನನಗೂ ಸ್ಟಾರ್ಟಿಂಗ್ ನೋಡೋ ಹೊತ್ತಿಗೆ ಸ್ವಲ್ಪ ಭಯ ಅನ್ನಿಸ್ತಾ ಇತ್ತು. ಏನು ಹೀಗಿದೆ ಒಳಗಡೆನೇ ಹೋಗ್ಬೇಕು ಆ ಥರ ಒಂಥರ ಸ್ವಲ್ಪ ವಿಚಿತ್ರವಾಗಿದೆ. ಆ್ಯಂಡ್ ಹೇಳಬೇಕಂದ್ರೆ ಡಾಕ್ಟರ್ ಲೀವಲ್ಲಿದ್ದರಂತೆ 1 ವೀಕ್. ಹಾಗಾಗಿ ಜನ ಎಷ್ಟು ಜನ ಅಂದರೆ ಒಂದು 3 ರೂಮಲ್ಲಿ ಫುಲ್ಲು ಚೇರ್ ಹಾಕಿ ಎಲ್ಲ ಕೂರಿಸಿದ್ರು, ಅಷ್ಟು ಕ್ರೌಡ್ ಇತ್ತು. ಅದ್ರದ್ದು ಮಧ್ಯದಲ್ಲಿ ನಾವು ನಮ್ಮ ರಿಪೋರ್ಟ್ನ ತೋರಿಸಿದ್ವಿ. ನನಗೆ ಸ್ವಲ್ಪ ಕೆಳ ಹೊಟ್ಟೆ ನೋವ್ತಾ ಇದೆ ಅಂತ ಹೇಳಿದೆ. ಹಾಗಾಗಿ ಅವ್ರು ಇನ್ಫೆಕ್ಷನ್ ಆಗಿರ್ಬೋದೇನೋ ಅಂತ ಹೇಳ್ಬಿಟ್ಟು ಯೂರಿನ್ ಟೆಸ್ಟಿಗೆ ಬರೆದ್ರು. ತುಂಬ ಹೊಟ್ಟೆ ಹಸಿತಾಯಿತ್ತು. ಆ್ಯಸ್ ಯೂಶ್ವಲ್ ಯಾವಾಗಲೂ ನನ್ನ ಒಂದು ಲಡ್ಡು ಆ್ಯಂಡ್ ಆರೆಂಜ್ ಇದ್ದೇ ಇರುತ್ತೆ ನನ್ನ ಒಂದು ಸ್ನ್ಯಾಕ್ಸ್ ಬಾಕ್ಸಲ್ಲಿ. ಅದನ್ನು ಕೂಡ ಹಾಸ್ಪಿಟಲ್ಗೆ ತೊಗೊಂಡು ಬಂದಿದ್ದೆ. ಟೆಸ್ಟಿಗೆ ಕೊಟ್ಬಿಟ್ಟು ಅವರು ರಿಪೋರ್ಟ್ ಕೊಡೋವರೆಗೂ ನಾವು ಹಾಗೇನೆ ಆಚೆಲಿ ಕಾರಲ್ಲಿ ಕೂತ್ಬಿಟ್ಟು ತಿಂತಾ ಇದ್ದೆ. ತಿಂದು ಮುಗಿಸೋ ಅಷ್ಟರಲ್ಲಿ ರಿಪೋರ್ಟ್ ಬಂತು. ಡಾಕ್ಟರ್ಗೆ ವಾಟ್ಸಪ್ ಮಾಡಿದೆ, ಮತ್ತೆ ಪುನಃ ಹೋಗಿ ಅಲ್ಲಿ ಕ್ಯೂ ಅಲ್ಲಿ ನಿಂತು ತೋರಿಸೋದಕ್ಕಿಂತ ವಾಟ್ಸಪ್ ಮಾಡಿದ್ರೆ ಬೆಸ್ಟ್ ಅಂತ ಹೇಳ್ಬಿಟ್ಟು ಅವರು ನೋಡಿಬಿಟ್ಟು ಇಟ್ಸ್ ನಾರ್ಮಲ್ ಅಂತ ಹೇಳಿಬಿಟ್ಟು ನನಗೆ ರಿಪ್ಲೈ ಮಾಡಿದ್ರು. ಇವತ್ತು 7th ಮಂತ್ ಸ್ಕ್ಯಾನಿಂಗ್ ಆ್ಯಂಡ್ ಗ್ಲೂಕೋಸ್ ಟೆಸ್ಟ್ ಎಲ್ಲ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಅವರು ಇನ್ನು 2 ವೀಕ್ಸ್ ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಹಾಗಾಗಿ ಮನೆಯಲ್ಲಿ ಎಳ್ನೀರು ಕೂಡ ಖಾಲಿಯಾಗಿತ್ತು. ಅಮ್ಮನ ಮನೆಯಿಂದ ತೊಗೊಂಡು ಬಂದಿದ್ದು ಸ್ವಲ್ಪ ಎಳ್ನೀರನ್ನ ತೊಗೊಂಡು ಮನೆಗೆ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ. ಹಾಗೆಯೇ ಮನೆಯಲ್ಲಿ ಸ್ವಲ್ಪ ಫ್ರೂಟ್ಸ್ ಕೂಡ ಖಾಲಿಯಾಗಿದ್ದರಿಂದ ತೊಗೊಂಡು ಹೊರಟ್ವಿ. ಇದಿಷ್ಟು ನನ್ನ ಸಿಂಪಲ್ ಲಾಗ್ ಆಗಿತ್ತು ಇವತ್ತಿಂದು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.